ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಗ್ ರೋಲ್ನ ಹೇಗೆ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಆಗೋ ಮಕ್ಕಳಿಗೆ ಕೊಡೋದು, ಸಾಸ್ ಎಲ್ಲ ಯೂಸ್ ಮಾಡ್ದಲೇ ನ್ಯಾಚುರಲ್ ಆಗಿ ಹೇಗೆ ಎಗ್ ರೋಲನ್ನು ಸಿಂಪಲ್ಲಾಗಿ ಮನೇಲಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡಿದ ಹಾಗೆ ನೋಡಿ, ಹಾಗೆ ಗೊತ್ತಾಗೋದು ಈ ರೆಸಿಪಿ ಹೇಗೆ ಮಾಡಿದ್ದೀನಿ ಅಂತ. ತುಂಬ ಸಿಂಪಲ್ ರೆಸಿಪಿನೇ ಫ್ರೆಂಡ್ಸ್. ಮೊದಲು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. 3 ಮೊಟ್ಟೆ ಯೂಸ್ ಮಾಡಿದ್ದೀನಿ ನಾನು. ನೀವು ಬ್ರೇಕ್ಫಾಸ್ಟ್ ಆಗಿ ಕೊಡ್ಬೋದು, ಮಾರ್ನಿಂಗ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗು ಮಕ್ಕಳಿಗೆ ಈ ಥರ ಎಗ್ ರೋಲ್ ಮಾಡಿಕೊಡ್ಬೋದು. ಹೊರಗಡೆ ತೊಗೊಂಡು ತಿನ್ನೋಕ್ಕಿಂತ ಮನೇಲಿ ಉತ್ತಮ ಅಲ್ವಾ. 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ, ದೊಡ್ಡ ಈರುಳ್ಳಿ. ಎಣ್ಣೆಲಿ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಹಸಿ ವಾಸನೆ ಹೋದ್ರೇ ಈ ಒಂದು ರೆಸಿಪಿಲಿ ತುಂಬ ಚೆನ್ನಾಗಿರುತ್ತೆ ಒಂದು ಎಗ್ ರೋಲ್ ಮಾಡಿದ್ರೆ. ಅದಕ್ಕೆ ಈ ಒಂದು ಈರುಳ್ಳಿ 3/4% ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚಿಕ್ಕದಾಗಿ ಕಟ್ ಮಾಡಿ ವಡೆಗೆ ಹೇಗೆ ಹಾಕ್ಕೊತೀರಾ ಆ ಥರ ಹಾಕ್ಕೋಬೇಕು ನೀವು, ಆವಾಗಲೇ ಚೆನ್ನಾಗಿರುತ್ತೆ. ನೀವಿಲ್ಲ ಉದ್ದುದ್ದಕ್ಕೆ ಬೇಕಾದ್ರೂ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ಈರುಳ್ಳಿನ. ಆದರೆ ಮಸ್ಟ್ ಇದರಲ್ಲಿ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿದರೆ ಈರುಳ್ಳಿಲಿ ಉಪ್ಪಿನಂಶ ಹಾಕ್ಬಿಟ್ಟು ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಬಾಡಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಣದು ಯಾವತ್ತು. ನೋಡಿ, ಇವಾಗ ಇದು 3/4% ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ 3, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ಲೇವರ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ಮಕ್ಕಳಿಗೆ ಹಸಿಮೆಣಸಿನ್ಕಾಯಿ ಖಾರ ಅನಿಸಿದ್ರೆ ಬೇಕಾದ್ರೆ ಹಸಿಮೆಣಸಿನ್ಕಾಯಿ ನೀವು ಸ್ಕಿಪ್ ಮಾಡ್ಕೊಬೋದು. ಈಗ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಿದೆ. ಈಗೇನು ಮಾಡಬೇಕು ಅಂದರೆ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬೇಕು. 1/4 ಟೇಬಲ್ ಸ್ಪೂನ್ ಆದಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 3 ಮೊಟ್ಟೆನ ಒಡೆದು ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಬರುತ್ತೆ ಫ್ಲಫಿಯಾಗಿ. ಆವಾಗ ಸ್ಕ್ರಂಬಲ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು, ಅರಿಶಿನ ಹಾಕಿದ ಮಿಶ್ರಣದಲ್ಲಿ ಮೊಟ್ಟೆ ನಾವು ಬೀಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ತಾ ಎಗ್ ಸ್ಕ್ರಾಂಬಲ್ ಥರ ಆಗುತ್ತೆ. ಆಗ ನೀವೇನು ಮಾಡಬೇಕು ಅಂತ ಇದ್ರ ಸೈಡಲ್ಲಿ ಇಟ್ಬಿಟ್ಟು ಚಪಾತಿ ಮಾಡ್ಕೊಂಬಿಟ್ಟು ಚಪಾತೀಲಿ ರೋಲ್ ಮಾಡ್ಕೊಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಉದ್ರಿಯಾಗಿ ಆಗುತ್ತೆ. ಅಲ್ಲಿ ತನಕ ಸಿಮ್ಮಲ್ಲೇ ಇಟ್ಟು ಮಿಕ್ಸ್ ಮಾಡೋಣ. ನೋಡಿ, ಈಗ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಟು ಮಿಕ್ಸ್ ಮಾಡಿದ್ದೀನಿ. ಇದು ಉದ್ರಿಯಾಗಿ ಇದೆ. ಈಗ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಬೇಕು. ಖಾರಕ್ಕೆ ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ತೆಗೆದಿಟ್ಕೊಂಡ್ಬಿಟ್ಟು ನಾನು ಆಲ್ರೆಡಿ ಮಾಡಿದ ಚಪಾತಿ, ಗೋಧಿ ಹಿಟ್ಟಿನಲ್ಲಿ ಮಾಡಿದ ಚಪಾತಿನ ನಾನು ತೆಗೆದಿಟ್ಕೊಂಡಿದ್ದೀನಿ. ಅದರಲ್ಲಿ ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಬೇಕಾದ್ರೆ ನೀವು ಪರೋಟದಲ್ಲೂ ಮಾಡ್ಕೊಬೋದು. ಗೋಧಿ ಆದಷ್ಟು ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು, ಮೈದಾ ಅವಾಯ್ಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಗೋಧಿ ಹಿಟ್ಟಲ್ಲಿ ಮಾಡಿದಂಥ ಚಪಾತಿಯಲ್ಲಿ ಮಧ್ಯದಲ್ಲಿ ಎಗ್ ಸ್ಕ್ರಾಂಬಲ್ ಇಟ್ಟು ರೋಲ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಧ್ಯದಲ್ಲಿ ಈ ಥರ ಎಗ್ ಸ್ಕ್ರಾಂಬಲ್ ಹಾಕಿ ರೋಲ್ ಮಾಡಿಬಿಟ್ಟು ಕಟ್ ಮಾಡಿ ಸರ್ವ್ ಮಾಡಿದರೆ ಸೂಪರ್ ಆದ ಎಗ್ ಸ್ಕ್ರಾಂಬಲ್ ರೋಲ್ ರೆಡಿ ಆಗುತ್ತೆ. ಇದನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟಾಗಿ ಕೊಡ್ಬೋದು ನೀವು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗು ನೀವು ಕೊಡ್ಬೋದು, ಇಲ್ಲ ಡಿನ್ನರ್ ಆಗು ಮಕ್ಕಳಿಗೆ ಕೊಡ್ಬೋದು, ಏನೂ ಆಗಲ್ಲ. ಈ ರೆಸಿಪಿ ಸಿಂಪಲ್ ರೆಸಿಪಿ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಹೀಗೆ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಧನ್ಯವಾದಗಳು. ಟಾಟಾ ಬಾಯ್.